ಅವನೇ ನನಗೆ ಕೆಲಸ ಕೊಡ್ಸೋದಿಕ್ಕೆ ಏನ್ ನಂದೇ ತಪ್ಪು ಅನ್ನೋ ತರ ಮಾತಾಡ್ತಿದ್ಯಾ? ನಿನಗೆ ನನ್ನಿಂದ ಹಿಂಸೆ ಆಗುತ್ತೆ, ಅವಮಾನ ಆಗುತ್ತೆ ಅಂದ್ರೆ ಬಿಟ್ಬಿಡು. ಜನ ಕೇಳ್ತಾರೆ ಅನ್ನೋದಕ್ಕೆ ನಾನ್ ಬದುಕೋಕ್ಕಾಗಲ್ಲ. ಸಿಂಗಲ್ ಆಗಿದ್ರೆ ಲವರ್ ಇಲ್ಲ ಅಂತಾರೆ, ಲವರ್ ಇದ್ರೆ ಮದ್ವೆ ಯಾವಾಗ ಅಂತಾರೆ. ಬ್ರೇಕಪ್ ಆದ್ರೂ ಕೇಳ್ತಾರೆ, ಡಿವೋರ್ಸ್ ಆದ್ರೂ ಕೇಳ್ತಾರೆ. ನಾವು ಚೆನ್ನಾಗಿದ್ರು ಮಾತಾಡ್ತಾರೆ, ಚೆನ್ನಾಗಿಲ್ಲ ಅಂದ್ರೂ ಮಾತಾಡ್ತಾರೆ. ಕೇಳೋರ್ಗೋಸ್ಕರ ಬದುಕೋಕ್ಕಾಗಲ್ಲ. ನಮಗ್ ಹೆಂಗ್ ಬೇಕು ಹಂಗ್ ಬದುಕ್ಬೇಕು. ಏನೋ ಸಿಗರೇಟ್ ಬಿಟ್ಬಿಡು, ಎಣ್ಣೆ ಕಡಿಮೆ ಮಾಡು ಅಂದ್ರೆ ಯೋಚಿಸ್ಬೋದು. ಅದನ್ನ ಬಿಟ್ಬಿಟ್ಟು ಇವತ್ತು ನಿಮ್ಮ ಅಮ್ಮನ್ಗೋಸ್ಕರ, ನಾಳೆ ನಿಮ್ಮ ಅಪ್ಪನ್ಗೋಸ್ಕರ, ನಾಡಿದ್ದು ಇನ್ಯಾವನ್ಗೋಸ್ಕರ ನನ್ನ ಕ್ಯಾರೆಕ್ಟರ್ನ ಚೇಂಜ್ ಮಾಡ್ತಾ ಹೋದ್ರೆ ನಾಳೆ ನೀನ್ ಇಷ್ಟಪಟ್ಟಿರೋ ರಾಮಾಚಾರ್ಯನೇ ನಿನ್ಗಿರಲ್ಲ. ನಿನ್ನ ಕಳ್ಕೊತೀನಿ ಅನ್ನೋ ಬೈಕ್ಗೆ ಚೇಂಜ್ ಆಗಿರೋ ತರ ನಾಟಕ ಆಡ್ಬೇಕಾಗುತ್ತೆ. ಅದನ್ನೇ ನೀನು ನಿಜ ಅಂತ ಅನ್ಕೊಂಡು ಖುಷಿಯಾಗಿರ್ಬೇಕಾಗುತ್ತೆ. ಆ ನಾಟಕದ ಬದುಕು ನನಗೆ ಬೇಕಾಗಿಲ್ಲ. ಸರಿ, ನಿಮ್ಮ ಅಮ್ಮನ ಪ್ರಕಾರ ನಾನು ಹೆಂಗಿರ್ಬೇಕು? ಓಹೋ, ನಿಮ್ಮ ಅಪ್ಪನ ತರ ನಿಮ್ಮ ಅಮ್ಮ ಹೇಳಿದಕ್ಕೆಲ್ಲ ಕೊಲೆ ಬಸ್ ತರ ತಲೆ ಅಲ್ಲಾಡ್ಸ್ಕೊಂಡಿರ್ಬೇಕಾ? ನಮ್ಮ ಅಪ್ಪನ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ. ಫಸ್ಟ್ ನೀನ್ ಸರಿ ಇದೆ ಅಂತ ನೋಡ್ಕೋ. ಒಳ್ಳೆ ಸ್ಟೂಡೆಂಟ್ ಆಗಿಲ್ಲ, ಅಪ್ಪ ಅಮ್ಮನ್ಗೆ ಒಳ್ಳೆ ಮಗ ಆಗ್ಲಿಲ್ಲ, ಯಾರ ಹತ್ರ ಹೆಸರು ಉಳಿಸ್ಕೊಂಡಿದ್ಯಾ? ನೀನಿಷ್ಟು ಚೀಪ್ ಆಗಿ ಮಾತಾಡಿದ್ರು ಹೋಗಿ ಹೋಗಿ ನಾನು ನಿನ್ನ ಹತ್ರ ಮಾತಾಡ್ತಾ ಇದ್ದೀನಲ್ಲ, ನೀನ್ ಈ ಜನ ಸರಿ ಹೋಗಲ್ಲ. ಹೇಯ್, ತಪ್ಪು ಮಾಡಿದ್ರೆ ತಾನೇ ಸರಿಪಡಿಸ್ಕೊಳ್ಳೋದಕ್ಕೆ. ಸ್ವಾಭಿಮಾನ ಅಂತ ಬಂದ್ರೆ ಅಪ್ಪನ್ನೇ ದೂರ ಮಾಡ್ಕೊಂಡು ನಾನು. ಕೇಳಿಸ್ಕೊ, ನಾನು ಇರೋದೇ ಹಿಂಗೆ, ನನ್ನ ನಂದಾರಿಲ್ಲೇ ಬದುಕೋದು. ರಾಮಾಚಾರಿ ಬೇಕು ಅಂದ್ರೆ ಹಿಂಗೆ ಒಪ್ಕೋಬೇಕಿಲ್ಲ ಅಂದ್ರೆ ಹೋಗ್ತಾರ. ಹೋಗ್ತೀನಿ, ಇನ್ ಯಾವತ್ತೂ ನಾನು ನಿನ್ ಮುಖ ತೋರ್ಸಲ್ಲ. ನಾನು ಹೋದ್ಮೇಲೆ ಗೊತ್ತಾಗುತ್ತೆ ನನ್ ಬೆಲೆ ಏನು ಅಂತ. ಏಯ್, ನೀನ್ ಇಲ್ದಿದ್ರೆ ಏನ್ ಸತ್ತೋಗ್ಬಿಡ್ತೀನಿ ಅನ್ಕೊಂಡ್ಯಾ? ನೀನ್ ಬರೋಕಿನ ಮುಂಚೆನೂ ಚೆನ್ನಾಗಿದ್ದೆ, ನೀನ್ ಹೋದ್ಮೇಲೆ ಚೆನ್ನಾಗಿರ್ತೀನಿ. ಬಾಟ್ಲ್ ಇಟ್ಕೊಂಡು ಮೂಲೆ ಸರ್ಕಲ್ಲ ಹೋಗೆ. ನನ್ ಸತ್ತು ನಿನ್ ಬರಬಾರ್ದು. ಬರಲ್ಲ, ಹೋಗು.